ನಾವಿವಾಗ ಆಗುಂಬೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಆಗುಂಬೆ ಬೋರ್ಡ್ ಬರ್ತಾ ಇದೆ. ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯ ಕುದುರೆಮುಖ ವನ್ಯಜೀವಿ ವಿಭಾಗ ಸ್ವಾಗತ. ನಿನ್ನೆ ನೈಟ್ ಬಿಟ್ವಿ. ಅಲ್ಲಿಂದ ಬಿಟ್ಟು ಡೈರೆಕ್ಟ್ ಇವಾಗ ನೈಟೇ ಈ ಕಡೆ ಮಲ್ಪೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಶಿವಮೊಗ್ಗದಿಂದ. ಒಳ್ಳೆ ರೋಡ್ ಮಾತ್ರ ಮಸ್ತಾಗಿದೆ ನೋಡಿ. ವೆದರ್ ಎಲ್ಲ ನೋಡಿ ಯಾವ ರೀತಿ ಇದೆ. ಫಾರೆಸ್ಟ್ ಮಸ್ತಾಗಿದೆ ನೋಡಿ. ಫುಲ್ ಫಾಗ್ ಎಲ್ಲ ಇದೆ ಫ್ರಂಟಲ್ಲಿ. ಆಗುಂಬೆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ಳಿ ನೋಡಿ. ಬಾ ಬಾ ಎಂತ ಸ್ಪಾಟು ಅಂತೀರಾ. ಫುಲ್ ಏರ್ ಪಿನ್ ಬೆಂಡ್ಸು. ಯಾರು ಗೋಲ್ಡ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸ್ವಲ್ಪ ಇವನ್ಗೆ ಯಾರಿಗೋ ಓವರ್ಟೇಕ್ ಮಾಡೋಣ ರೀ. ಅವನಿಗೆ ಪೋಲಾದವನಾರ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಎಂತ ಏರ್ ಪಿನ್ ಬೆಂಡ್ಸು ಅಂತೀರಾ. ಟರ್ನ್ ಆಯ್ತು. ರೈಟ್ ಸೈಡು ಗಾಯ್ಸ್ ನೋಡಿ. ಆಗುಂಬೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ಫಾರೆಸ್ಟು, ಒಳ್ಳೆ ರೋಡು, ವೆದರ್ ಮಾತ್ರ ಮಸ್ತಾಗಿದೆ. ಇವಾಗ ತಾನೇ ಜಸ್ಟ್ ಮಳೆ ಬಂದು ಸ್ಟಾಪ್ ಆಗಿದೆ. ರೋಡಲ್ಲೆಲ್ಲ ಮರಗಳೆಲ್ಲ ಬಿದ್ದುಬಿಟ್ಟಿದೆ. ಆ್ಯಕ್ಚುಲಿ ಟೈಮ್ ಇವಾಗ ಒಂದು 11:42 ಇನ್ನು ಮಾರ್ನಿಂಗ್ ಬಂದಿದ್ರೆ ಒಳ್ಳೆ ಫಾಗ್ ಇರ್ತಾ ಇತ್ತು. ಇವಾಗಲೂ ಅಲ್ಲೆಲ್ಲ ಫಾಗ್ ಇದೆ ಒಂದೊಂದು ಕಡೆ. ಫುಲ್ಲು ಫಾರೆಸ್ಟ್ ಒಳಗಡೆನೇ ಹೋಗ್ತಾ ಇದೀವಲ್ಲ, ಹಾಗಾಗಿ ಕಾಣಿಸ್ತಾ ಇಲ್ಲ ಏನೂ. ಒಳ್ಳೆ ಘಾಟ್ ಸೆಕ್ಷನ್ ರೋಡು, ಒಳ್ಳೆ ವೆದರು, ಮಸ್ತಾಗಿದೆ. ಫುಲ್ ಡೌನ್ ನಿಲ್ಲಿಸ್ತಾರೆ.
ಫ್ರೆಂಡ್ಸ್ ನೋಡಿ ಎಂತ ಮಳೆ ಬರ್ತಾ ಇದೆ, ಒಳ್ಳೆ ಮಳೆ. ಆದರೆ ನಾನು ನಿನ್ನೆ ಮೊನ್ನೆ ಎಲ್ಲ ಶಿವಮೊಗ್ಗದಲ್ಲಿ ಹೆವಿ ಬಿಸಿಲಿತ್ತು ಅಂದ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಎಂತ ಒಳ್ಳೆ ಮಳೆ ಬರ್ತಾ ಇದೆ. ನಿನ್ನೆ ಮೊನ್ನೆ 2 ದಿನ ಎಲ್ಲ ಬಿಸಿಲಲ್ಲಿ ಫುಲ್ ಬೆಂದಿರೋದು. ವೆದರ್ ನೋಡಿ ಅದೇ ಇವಾಗ ಆಗುಂಬೆ, ಈ ಪಶ್ಚಿಮ ಘಾಟ್ ಅಂತ ಹೇಳ್ತಾರಲ್ಲ ನೋಡಿ, ಅದೆಲ್ಲ ಯಾವಾಗ್ಲೂ ಒಳ್ಳೆ ಇಲ್ಲೊಂದು ರಿವರ್ ಹೋಗ್ತಾ ಇದೆ. ಮೋಸ್ಟ್ಲಿ ನಿಮಗೆ ಅಲ್ಲಿ ಕಾಣಿಸ್ತಿಲ್ಲ ಅನ್ಸುತ್ತೆ, ದೊಡ್ಡ ರಿವರು ರೈಟ್ ಸೈಡಲ್ಲಿ. ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದೆ, ಬರ್ತಾ ಇದೆ. ನಾವು ಇನ್ನೂ ಬ್ರೇಕ್ಫಾಸ್ಟ್ ಬೇರೆ ಮಾಡಿಲ್ಲ, ತಿಂಡಿ ತಿನ್ಬೇಕು ಫಸ್ಟು. ಇಲ್ಲೆಲ್ಲ ಸ್ವಲ್ಪ ಇಂಟರ್ನೆಟ್ ಬೇರೆ ವರ್ಕ್ ಆಗ್ತಾ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು ನಮಗೆ ಇವಾಗ. ಇಂಟರ್ನೆಟ್ ಒಂದು ವರ್ಕ್ ಆಗಿಬಿಟ್ರೆ, ಹೋಟೆಲ್ಸ್ ಇದೆ, ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಒಳ್ಳೊಳ್ಳೆ ಮನೆಗಳಿದೆ ಈ ಕಡೆಲ್ಲ ನೋಡಿ. ಇವಾಗ ಟಕ್ಕಂತ ಮಳೆ ಸ್ಟಾಪ್ ಆಯಿತು. ಗಾಯ್ಸ್ ನೋಡಿ, ಬಾಯ್ಲ್ಡ್ ರೈಸು, ಬಾಂಗ್ಡಾ ತವಾ ಫ್ರೈ, ಚಿಕನ್ ಸುಕ್ಕ. ಹೊರಗಡೆ ವೆದರ್ ನೋಡಿ, ಮಸ್ತ್ ವೆದರು. ಒಳ್ಳೆ ಬ್ಯಾಟಿಂಗ್ ಟೈಮ್ ಇವಾಗ, ಫುಲ್ ಬ್ಯಾಟಿಂಗ್ ಮಾಡೋದೆ. ಬ್ಯಾಟಿಂಗ್ ಮಾಡಿ ಆಮೇಲೆ ಮುಂದೆ ಸಿಗ್ತೀವಿ. ಗಾಯ್ಸ್ ನೋಡಿ, ಇದೆ ಶಿವಮೊಗ್ಗದಿಂದ ಮಲ್ಪೆ ಹೋಗೋ ರೋಡು. ಇಲ್ಲೊಂದು ಹೋಟೆಲ್ಗೆ ಬಂದ್ವಿ, ಹೋಟೆಲ್ ಕಡಲ ಸಿರಿ ಮನೆ ಊಟ ಮಸ್ತಾಗಿತ್ತು. ಒಳ್ಳೆ ಊಟ ಮಾಡಿ ಇವಾಗಾಗಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ತಿಂತಾ ಇರೋದು ನೋಡಿ. ಇವ್ರದೇನೆ ಇಲ್ಲ, ಪರವಾಗಿಲ್ಲ, ಇರಲಿ ಬಿಡಿ. ಇದೇ ಹೋಟೆಲ್. ಇಟ್ಸ್ ಆ್ಯಕ್ಚುಲಿ ಮಸ್ಟ್ ವಿಸಿಟ್ ಹೋಟೆಲ್ ಇದು. ಹೋಟೆಲ್ ಕಡಲ ಮನೆ ಸಿರಿ, ಒಳ್ಳೆ ಊಟ ಅಂದ್ಕೊಳ್ಳಿ. ಕ್ಯಾಶ್ ನೋಡಿ, ಕುಂದಾಪುರ, ಕೊಲ್ಲೂರು, ಧರ್ಮಸ್ಥಳ. ಫ್ರೆಂಡ್ಸ್ ನೋಡಿ, ಮಲ್ಪೆ ಬೀಚ್ ಎಲ್ಲ ಕಂಪ್ಲೀಟಾಗಿ ಕ್ಲೋಸೇ ಮಾಡಿಬಿಟ್ಟಿದ್ದಾರೆ. ಫುಲ್ ಈ ಥರ ಹಾಕ್ಬಿಟ್ಟಿದ್ದಾರೆ, ಕಸ ಎಲ್ಲ ಬಂದಿದೆ ನೋಡಿ, ಎಷ್ಟು ಗಲೀಜಿದೆ ನೋಡಿ ಇದರಲ್ಲಿ. ಇದೆಲ್ಲ ಗಲೀಜೆ. ಮಲ್ಪೆ ಬೀಚ್ ಎಲ್ಲ ಯಾವ ಥರ ನೋಡಿರೋದು ನಾನು, ಇವತ್ತೇನೋ ಈ ಥರ ಆಗ್ಬಿಟ್ಟಿದೆ ನೋಡಿ. ಇಲ್ಲಿಂದ ಆ ಕಡೆ ನೀರ ಹತ್ರ ಹೋಗೋದಕ್ಕೆಲ್ಲ ಬಿಡ್ತಾ ಇಲ್ಲ, ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಇದೇ ಎಂಟ್ರೆನ್ಸು. ಅಲ್ಲಿ ಎಂಟ್ರೆನ್ಸ್ ಬಿಡಲ್ಲ, ನಾವು ಈ ಕಡೆ ಬಂದಿದ್ದೀವಿ, ಕಾರಲ್ಲಿ ನಿಲ್ತಿದ್ದೀವಿ. ನೋಡಿ ಏನಿಲ್ಲ, ಅಲ್ಲಿ ಒಳಗಡೆ ನೀರ ಹತ್ರ ಎಲ್ಲ ಬಿಡ್ತಾನೆ ಇಲ್ಲ, ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ನಮ್ಗೆ ಯಾಕೋ ಇಲ್ಲಿ ಸ್ವಲ್ಪ ಬೋರ್ ಹೊಡಿತಿದೆ, ಮಂಗ್ಳೂರು ಕಡೆ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನಕ್ಕೆ ಇಲ್ಲೆಲ್ಲ ತುಂಬ ಗಲೀಜು, ಏನು ನೀರಿಗೆ ಬಿಡ್ತಿಲ್ಲ, ಏನಿಲ್ಲ. ಮಂಗ್ಳೂರು ಹೋಗಿ ಮಂಗ್ಳೂರಲ್ಲಿ ಸ್ವಲ್ಪ ಚಿಲ್ಗಿಲ್ ಮಾಡೋಣ ರೀ. ನಮಸ್ಕಾರ ಕರ್ನಾಟಕ. ನಾವಿವಾಗ ಮಂಗಳೂರಲ್ಲಿರೋ ಉದ್ಲಾಲ್ ಹತ್ರ ಸೋಮೇಶ್ವರ ಬೀಚ್ ಹತ್ರ ಬಂದಿದ್ದೀವಿ. ಸನ್ಸೆಟ್ ಆಗೋದು ಇನ್ನೂ ಲೇಟ್ ಅನಿಸುತ್ತೆ. ಆಲ್ರೆಡಿ 4:30, 5 o'clock ಆಗಿದೆ. ಇನ್ನೂ 1 hour ಕಾಯಬೇಕು. ನೋಡಿ ಯಾವ ಥರ ಇದೆ. ನೋಡಿ ಇದೇ ಆ ಸೋಮೇಶ್ವರ ಟೆಂಪಲ್ ಇಲ್ಲಿರೋ ಮೇಲ್ಗಡೆ. ನೋಡಿ
ಅಲ್ಲಿ ಮಲ್ಪೆಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಟ್ಟೆ, ಏಕೆಂದರೆ ಅಲ್ಲಿ ಸ್ವಲ್ಪ ಇಲ್ಲೇ ನೀರಿಗೆಲ್ಲ ಬಿಡ್ತಾ ಇರಲಿಲ್ಲ. ಅಟ್ಲೀಸ್ಟ್ ಇಲ್ಲಿ ಸ್ವಲ್ಪ ನೋಡಿ ಆರಾಮಾಗಿದೆ, ಅಷ್ಟು ಗಲೀಜೆಲ್ಲ ಇಲ್ಲ, ಇಲ್ಲಿ ನೀಟಾಗಿದೆ.